ಯೆಹೋಶುವನು ಅಧ್ಯಾಯ 23. ಯೆಹೋವನು ಸುತ್ತಣ ವಿರೋಧಿಗಳನ್ನು ನಿರ್ಮೂಲ ಮಾಡಿ ಇಸ್ರಾಯೇಲ್ಯರಿಗೆ ವಿಶ್ರಾಂತಿ ಕೊಟ್ಟನು. ತರುವಾಯ ಬಹುದಿನಗಳು ಗತಿಸಿದ ಮೇಲೆ ದಿನ ತುಂಬಿದ ಮುದುಕನಾದ ಯೆಹೋಶುವನು ಇಸ್ರಾಯೇಲ್ಯರ ಹಿರಿಯರು, ಪ್ರಭುಗಳು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಇವರನ್ನೂ ಎಲ್ಲ ಇಸ್ರಾಯೇಲ್ಯರನ್ನೂ ತನ್ನ ಬಳಿಗೆ ಕರೆಸಿ ಅವರಿಗೆ, ನಾನು ದಿನ ತುಂಬಿದ ಮುದುಕನಾಗಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ನಿಮಗೋಸ್ಕರ ಈ ಜನಾಂಗಗಳಿಗೆಲ್ಲ ಮಾಡಿದ್ದೆಲ್ಲವನ್ನೂ ನೋಡಿದ್ದೀರಷ್ಟೇ. ಹೌದು, ನಿಮಗಾಗಿ ಯುದ್ಧ ಮಾಡಿದಾತನು ನಿಮ್ಮ ದೇವರಾದ ಯೆಹೋವನೇ. ನಾನು ಯೊರ್ದಾನಿನಿಂದ ಪಶ್ಚಿಮ ಮಹಾಸಾಗರದವರೆಗೂ ಇರುವ ಜನಾಂಗಗಳಲ್ಲಿ ಸಮೃದ್ಧರಾದವರ ಮತ್ತು ಉಳಿದಿರುವವರ ದೇಶವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ತಾನೇ ಅವರನ್ನು ನಿಮ್ಮ ಕಣ್ಣು ಮುಂದೆ ಹೊರಡಿಸಿಬಿಡುವನು. ಆತನ ವಾಗ್ದಾನದಂತೆ ಅವರ ದೇಶವನ್ನು ನೀವು ಸ್ವತಂತ್ರಿಸಿಕೊಳ್ಳುವಿರಿ. ಮೋಶೆಯ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಕೊಳ್ಳಿರಿ. ಎಡಕ್ಕಾದರೂ ಬಲಕ್ಕಾದರೂ ಓರೆಯಾಗಬೇಡಿರಿ. ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡಿರಿ. ಅವರ ದೇವತೆಗಳ ಹೆಸರು ಹೇಳಿ ಆರಾಧಿಸಲು ಪ್ರಮಾಣ ಮಾಡಲು ಬಾರದು. ಅವುಗಳಿಗೆ ಅಡ್ಡಬಿದ್ದು ಸೇವಿಸಲೂ ಬಾರದು. ಈವರೆಗೆ ಹೇಗೋ ಹಾಗೆಯೇ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೆಹೋವನನ್ನೇ ಹೊಂದಿಕೊಂಡಿರಿ. ಯೆಹೋವನು ಮಹಾಪರಾಕ್ರಮಿಗಳಾದ ಜನಾಂಗಗಳನ್ನು ನಿಮ್ಮೆದುರಿನಿಂದ ಓಡಿಸಿಬಿಟ್ಟಿದ್ದಾನೆ. ನಿಮ್ಮ ಮುಂದೆ ಈವರೆಗೆ ಒಬ್ಬನೂ ನಿಲ್ಲಲಿಲ್ಲವಲ್ಲ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳೊಡನೆ ಕೊಟ್ಟು ತಂದು ಮಿಶ್ರವಾದರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. ಅವರೇ ನಿಮಗೆ ಉರುಲೂ ಬೋನೂ ಆಗುವರು. ಅವರು ಪಕ್ಕಿಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಡೆಯಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ಇಲ್ಲದಂತಾಗುವಿರಿ. ಭೂಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾನು ಈಗ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ ಒಂದೂ ವ್ಯರ್ಥವಾಗಲಿಲ್ಲ. ಎಲ್ಲವೂ ತಪ್ಪದೆ ನೆರವೇರಿದವೆಂಬುದು ನಿಮಗೆ ಮಂದಟ್ಟಾಯಿತಲ್ಲ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ಈಗ ನಿಮಗೆ ಎಲ್ಲ ಥರದ ಮೇಲನ್ನು ಅನುಗ್ರಹಿಸಿದಂತೆಯೇ ನಿಮ್ಮ ಮೇಲೆ ಸಕಲ ವಿಧವಾದ ಕೇಡುಗಳನ್ನೂ ಬರಮಾಡಿ ತಾನು ಕೊಟ್ಟಿರುವ ಈ ಉತ್ತಮ ದೇಶದಿಂದ ನಿಮ್ಮನ್ನು ತೆಗೆದು ನಾಶ ಮಾಡಿಬಿಡುವನು. ನೀವು ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳಿಗೆ ಅಡ್ಡಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದುಹಾಕಲ್ಪಟ್ಟು ಬೇಗನೆ ನಾಶವಾದೀರಿ ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಯೆಹೋಶುವನ ಗ್ರಂಥ 23ನೇ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 23. 22ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಡೆದಂಥ ಘಟನೆಯನ್ನು ನಾವು ಸ್ವಲ್ಪ ನೆನಪಿಗೆ ತಂದುಕೊಳ್ಳೋಣ. ಅದೇನಂತ ಹೇಳಿದರೆ, ಇಸ್ರಾಯೇಲ್ರಿಗಾಗಲೇ ಕಾನಾನ್ ದೇಶವನ್ನು ಸಂಪೂರ್ಣವಾಗಿ ಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊಸ ನಾಯಕನಾದಂಥ ಯೆಹೋಶುವನು ಈಗ ವೃದ್ಧನಾಗಿದ್ದಾನೆ. ಒಂದೊಂದು ಗೋತ್ರದವರು ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಒಟ್ಟಾಗಿ ಅವರು ಅದನ್ನು ಸಂಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡ್ಬಿಟ್ಟಿದ್ದಾರೆ. ಸಮಾಧಾನದಿಂದ ಇದ್ದಾರೆ. ವೈರಿಗಳು ಒಬ್ಬರು ಅವರ ಮುಂದೆ ನಿಲ್ಲಲಿಲ್ಲ. ದೇವರ ಒಂದು ಭಾಗ ಏನಾಗಿತ್ತು, ಆತನು ಮಾಡಿದ ಎಲ್ಲ ವಾಗ್ದಾನಗಳಿಗೆ ಆತನು ನಂಬಿಗಸ್ತನಾಗಿ ಆತನು ವಾಗ್ದಾನ ಮಾಡಿದ ಪ್ರಕಾರವೇ ಒಂದು ವಾಗ್ದಾನವೂ ಕೂಡ ವ್ಯರ್ಥವಾಗದೆ ಎಲ್ಲವೂ ಆತನು ನೆರವೇರಿಸಿದನು.
ಅದೇ ಪ್ರಕಾರವಾಗಿ ಈಗ 12 ಗೋತ್ರದವರು ಪ್ಲಸ್ 1 ಲೇವಿಯರು ಎಲ್ಲರೂ ಸೇರಿಕೊಂಡು 13 ಗೋತ್ರದವರು ಈಗ ಒಟ್ಟಾಗಿ ಅವರು ಇಸ್ರಾಯೇಲ್ ಎಂಬಂಥ ದೊಡ್ಡ ಜನಾಂಗದವರು ಸುಮಾರು 30 ಲಕ್ಷ ಜನರು ಯೆಹೋಶುವನ ನಾಯಕತ್ವದಲ್ಲಿ ಅವರು ಈಗ ವಾಗ್ದಾನದ ಕಾನಾನ್ ದೇಶವನ್ನು ವಶಪಡಿಸಿಕೊಂಡಿದ್ದಾರೆ. ಕಾನಾನ್ ಅಂದರೆ ನಮ್ರತೆ. ಕಾನಾನ್ ಅಂತ ಹೇಳಿದರೆ ಬಾಧಿಸಲ್ಪಡುವಿಕೆ. ಕಾನಾನ್ ಅಂದರೆ ಕುಗ್ಗಿಸಲ್ಪಡುವಿಕೆ. ಕಾನಾನ್ ಅಂದರೆ ಅಧೀನಪಡಿಸುವಿಕೆ. ಆದ ಕಾರಣ ದೇವರು ತನ್ನ ಜನರನ್ನು ಅಧೀನಪಡಿಸಿದ ಆ ದೇಶಕ್ಕೆ, ನಮ್ರತೆಯ ದೇಶಕ್ಕೆ, ಬಾಧೆಯೊಂದಿಗೆ ಅನುಭವಿಸುವ ದೇಶಕ್ಕೆ ಕರ್ಕೊಂಡು ಬಂದಿದ್ದಾನೆ. ಕುಗ್ಗಿಸಲ್ಪಟ್ಟ ದೇಶಕ್ಕೆ, ಅಂದರೆ ಕಾನಾನ್ ಎಂಬ ಪದದ ಇನ್ನೊಂದು ಅರ್ಥ ಮೊಣಕಾಲು ಬಾಗುವಂತೆ ಮಾಡುವಂಥದ್ದು ಎಂಬುದಾಗಿ. ಬೆಂಡಿಂಗ್ ದ ನೀ. ದೇವರಿಗೆ ಇಸ್ರಾಯೇಲರನ್ನು ಮೊಣಕಾಲು ಅಡ್ಡ ಬೀಳುವಂತೆ ಮಾಡಿದನು. ಈಗ ದೇವರನ್ನು ಆರಾಧಿಸುವಂಥ ಒಂದು ಹಂತದಲ್ಲಿ ಅವರು ಸೇರಿಬಿಟ್ಟಿದ್ದಾರೆ. ಆದರೆ ಯೆಹೋಶುವನು ಒಳ್ಳೆ ನೆನಪಿನ ಶಕ್ತಿ. ಯಾಕಂದರೆ ದೇವ್ರ ವಾಕ್ಯ ಬಾಯಿಪಾಠ ಮಾಡುವಂಥವರಿಗೆ ಒಳ್ಳೆ ನೆನಪಿನ ಶಕ್ತಿ ದೇವರು ಕೊಡ್ತಾನೆ. ಯಾಕಂದರೆ ಯೆಹೋಶುವ 1ನೇ ಅಧ್ಯಾಯದಲ್ಲಿ ಮೋಶೆ ಯೆಹೋಶುವನಿಗೆ ಹೇಳಿದ್ದು ಏನೆಂದರೆ, ಹಗಲಿರುಳು ನೀನು ಈ ಧರ್ಮಶಾಸ್ತ್ರವನ್ನು ಅದು ನಿನ್ನ ಬಾಯಲ್ಲೇ ಇರಲಿ, ಅದನ್ನು ನೀನು ಧ್ಯಾನಿಸು. ನೀನು ಹೋಗುವ ಕಡೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾರ್ಯವೆಲ್ಲ ಸಫಲವಾಗ್ತದೆ, ನೀನು ಮಾಡುವುದರಲ್ಲೆಲ್ಲ ಕೃತಾರ್ಥನಾಗ್ತಿ ಎಂಬುದಾಗಿ ಹೇಳಿದಂಥ ಆ ಮಾತಿನ ಪ್ರಕಾರವಾಗಿ ಯೆಹೋಶುವನು ಈಗ ವೃದ್ಧನಾಗಿದ್ದಾನೆ. ದೇವರ ವಾಕ್ಯವನ್ನು ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ನೆನಪಿನ ಶಕ್ತಿ ಇದೆ ಅವನಿಗೆ. ಆದ ಕಾರಣ ಮೋಶೆಗೆ 2.5 ಗೋತ್ರದವರು ಹೇಳಿದಂಥ ಮಾತು ಈಗ ಅವನಿಗೆ ನೆನಪಿಗೆ ಬರುತ್ತದೆ. ಮೋಶೆ ಏನು ಹೇಳಿದರು? 2.5 ಗೋತ್ರದವರು ಅಂದರೆ ರೂಬೇನ್, ಗಾದ್, ರೂಬೇನಿಯರು, ಗಾದವರು ಮತ್ತು ಮನಸ್ಸೆಯ ಅರ್ಧ ಕುಲದವರು. ಈ 2.5 ಕುಲದವರು ಇಸ್ರಾಯೇಲರಿಗೆ ಸಹಾಯ ಮಾಡಿಬಿಟ್ಟು ಮತ್ತು ಹಿಂದಿರುಗಿ ಯೋರ್ದನ್ ಆಚೆ ಇರುವಂಥ ಅವರ ಸ್ಥಳಕ್ಕೆ, ಅವರಿಗೆ ಮೋಶೆ ಮೊದಲು ಕೊಟ್ಟಂಥ ಸ್ಥಳಕ್ಕೆ ಅವರು ಹಿಂದಿರುಗಿ ಹೋಗಬೇಕಂತ ಹೇಳ್ಬಿಟ್ಟು ಆ ಯೆಹೋಶುವನು ಅವರನ್ನು ಕರೆಸಿ ಅವರಿಗೆ ಆಶೀರ್ವದಿಸಿ ಆ 2.5 ಗೋತ್ರದವರನ್ನು ಕೆಲವು ಹಿತನುಡಿಗಳನ್ನು ಹೇಳಿ ಕಳಿಸಿಬಿಡ್ತಾರೆ. ಆ 2.5 ಗೋತ್ರದವರು ನಂಬಿಗಸ್ತರಾಗಿದ್ದರು. ಮೋಶೆಗೆ ಕೊಟ್ಟ ಮಾತನ್ನು ಅವರು ಪರಾಮರಿಸಿದರು ಅಥವಾ ಆ ಮಾತನ್ನು ಪಾಲಿಸಿದರು. ಅದೇ ರೀತಿಯಾಗಿ ಯೆಹೋಶುವನ ಮಾತಿಗೆ ಒಳಪಟ್ಟಿದ್ದರು, ವಿಧೇಯರಾಗಿದ್ದರು, ಅಧೀನರಾಗಿದ್ದರು. ಅಷ್ಟೇ ಅಲ್ಲ, ತಮ್ಮ ಸಹೋದರರನ್ನು 9.5 ಗೋತ್ರದವರನ್ನು ಪ್ರೀತಿಸುವವರಾಗಿದ್ದರು, ಅವರಿಗೆ ಸಹಾಯ ಮಾಡುವವರಾಗಿದ್ದರು, ಅವರಿಗಾಗಿ ವೈರಿಗಳ ಮುಂದೆ ಹೋದವರಾಗಿದ್ದರು, ಪ್ರಾಣ ಅವರಿಗೋಸ್ಕರವಾಗಿ ಕೈಯಲ್ಲಿಟ್ಕೊಂಡು ಹೋದಂಥವರು ಅಂತ ಹೇಳ್ಬೋದು. ಆ ರೀತಿಯಾಗಿ ಹೋಗಿ ಸಹೋದರರಿಗೆ ಸಮಾಧಾನದಿಂದಿದ್ದಾರೆ 9.5 ಗೋತ್ರದವರು ಅಂತೇಳಿ ಹಿಂದಿರುಗಿ ಅವರು ಹೋಗ್ತಾ ಇರುವಾಗ ಅವರಿಗೆ ಒಂದು ಮಹಾ ವೇದಿಯನ್ನು ಕಟ್ಟಬೇಕು ಅನ್ನಿಸ್ತದೆ. ಆದ ಕಾರಣ 2.5 ಗೋತ್ರದವರು ಹಿಂದಿರುಗಿ ಬರ್ತಾ ಇರುವಾಗ ದೇವರಿಗಾಗಿ ಒಂದು ದೊಡ್ಡ ಯಜ್ಞ ವೇದಿಯನ್ನು ಅಥವಾ ಮಹಾ ವೇದಿಕೆಯನ್ನು ಕಟ್ತಾರೆ. ಕಟ್ಟಿದ ವಿಷಯ ಉಳಿದಂಥ 9.5 ಗೋತ್ರದವರಿಗೆ ಗೊತ್ತಾಗ್ತದೆ. ಅವರು ಗೊತ್ತಾಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ಯಾಕೆ ಯುದ್ಧಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಇವರು ಇರುವಂಥದ್ದು ಒಂದೇ ಯಜ್ಞವೇದಿ, ಇರುವಂಥದ್ದು ಒಂದೇ ದೇವದರ್ಶನ ಗುಡಾರ, ಇರುವಂಥದ್ದು ಒಂದೇ. ಆದರೆ ಇವರು ಬೇರೆ ಮಾಡಿಕೊಳ್ತಿದ್ದಾರಲ್ಲ, ಬೇರೆ ಒಂದು ಮಂದಿರ ಕಟ್ಕೊಳ್ತಾ ಇದ್ದಾರೆ, ಬೇರೆ ಒಂದು ಆಲಯವನ್ನು ಅಥವಾ ಬೇರೆ ಒಂದು ಯಜ್ಞವೇದಿಯನ್ನು, ಬೇರೆ ಒಂದು ಮಂಜೂಷವನ್ನು ಏನಾದರೂ ಮಾಡಿಕೊಳ್ತಾರಾ ಎಂಬುದಾಗಿ ಅವರು ದೇವರಿಗೆ ಇಷ್ಟು ಬೇಗನೆ ದೇವರಿಗೆ ತಿರುಗಿ ಬಿದ್ದಿದ್ದಾರೆ, ದೇವರಿಂದ ದೂರ ಹೋಗಿದ್ದಾರೆ ಎಂಬುದಾಗಿ 9.5 ಗೋತ್ರದವರು ಏನು ಮಾಡ್ತಾರೆ, ಯುದ್ಧ ಮಾಡಿ ಅವರ ಮೇಲೆ ಅವ್ರು ಮಾಡಿದ್ದು ತಪ್ಪಂತ ಹೇಳಲಿಕ್ಕೆ
ಅವ್ರ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಅಷ್ಟರೊಳಗೆ ಏನಾಗ್ತದೆ, ಯುದ್ಧ ಮಾಡೋದಕ್ಕೆ ಮುಂಚಿತವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಅದೇನಂತ ಹೇಳಿದ್ರೆ, ಇಸ್ರಾಯೇಲ್ರ ಅವರೊಡನೆ ಯುದ್ಧ ಮಾಡುವುದಕ್ಕೆ ಮುಂಚೆ ಏನು ಮಾಡ್ತಾರೆ, ಮಹಾಯಾಜಕ ಎಲ್ಲಾಜಾರನ ಮಗನಾದ ಫೀನೆಹಾಸನನ್ನು ಕುಲಕ್ಕೆ ಒಬ್ಬನಂತೆ, ಮಹಾಯಾಜಕನಲ್ಲ ಮಹಾಯಾಜಕನಾದ ಎಲ್ಲಾಜಾರನ ಮಗನನ್ನು ಕಳಿಸ್ತಾರೆ. ಮಗನ ಜೊತೆಗೆ ಒಂದು 10 ಜನ, ಒಂದೊಂದು ಕುಲಕ್ಕೆ ಒಂದೊಂದು ಪ್ರಭುಗಳನ್ನು, ಒಟ್ಟು 11 ಜನರನ್ನು ಕಳಿಸ್ತಾರೆ. ಕಳಿಸಿದಾಗ ನೀವೇನು ಮಾಡಿದ್ದು ಅಂತ ಹೇಳ್ಬಿಟ್ಟು ವಿಚಾರಿಸಿದಾಗ 2.5 ಗೋತ್ರದವರು ಹೇಳ್ತಾರೆ, ನಾವು ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿ ಸಮಾಧಾನ ಯಜ್ಞವನ್ನು, ಸರ್ವಾಂಗ ಹೋಮ ಇಂಥದ್ದೆಲ್ಲ ಮಾಡಬೇಕಂತ ನಾವು ಕಟ್ಟಿಲ್ಲ, ಆದರೆ ನಮ್ಮ ಮಕ್ಕಳು ಅವರಿಗೆ ಒಂದು ಸಾಕ್ಷಿಯಾಗಿರಲಿ, ಮುಂದಿನ ತಲೆಮಾರುಗಳಿಗೆ ಒಂದು ಸಾಕ್ಷಿಯಾಗಿರಲಿ. ಇದೇನು ಮಹಾವೇದಿಕೆ ಏನು ಕಟ್ಟಿದ್ದೀರ ಅಂದರೆ, ಇಲ್ಲ, ದೇವರು ಇಸ್ರಾಯೇಲರನ್ನು ಯಾವ ರೀತಿಯಾಗಿ ಬಿಡಿಸಿದನೋ, ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು ಕಾನಾನ್ ದೇಶಕ್ಕೆ ಸೇರಿಸಿದನೋ, ಆನಂತರ ನಮ್ಮನ್ನು ಕೂಡ ಹಿಂದಿರುಗಿ 2.5 ಗೋತ್ರದವರಾದ ನಮಗೂ ಕೂಡ ಸುಭದ್ರವಾಗಿ ಆತನು ಪರಾಮರಿಸಿದ್ದಾನೆ ಎಂಬುದನ್ನು ಸಾಕ್ಷಿಯಾಗಿ ಹೇಳಲಿಕ್ಕಂತೆ ಕಟ್ಟಿದ್ವಿ ವಿನಃ ನಾವು ಇದರಲ್ಲಿ ಪ್ರತ್ಯೇಕವಾಗಿ ನಮ್ಮದೇ ಆದಂಥ ಯಜ್ಞವೇದಿ ಆ ರೀತಿಯಾಗಿ ಕಟ್ಟಲಿಲ್ಲ ಅಂತ ಹೇಳಿದಾಗ, ಅದನ್ನು ಕೇಳಿಬಿಟ್ಟು ಈ 11 ಜನರಿಗೆ, ಯಾರ್ಯಾರು, ಮಹಾಯಾಜಕ ಎಲ್ಲಾಜಾರನ ಮಗನಾದ ಫೀನೆಹಾಸನಿಗೂ ಮತ್ತು 11 ಕುಲದವರ ಅಧಿಕಾರಿಗಳಿಗೂ ಭಾಳ ಸಂತೋಷ ಪಡ್ತಾರೆ. ಅದನ್ನು ಸಂತೋಷಪಟ್ಟರು. ಹಿಂದಿರುಗಿ ಬಂದು ಇಸ್ರಾಯೇಲರ ಬಳಿಗೆ ಬಂದು ಅವರಿಗೆ ವರ್ತಮಾನವನ್ನು ತಿಳಿಸಿದಾಗ ಇಸ್ರಾಯೇಲರು ಕೂಡ ಭಾಳ ಸಂತೋಷ ಪಡ್ತಾರೆ, ದೇವರನ್ನು ಸಂತೋಷಪಟ್ಟು ದೇವರನ್ನು ಕೊಂಡಾಡ್ತಾರೆ. ರೂಬೇನ್, ಗಾದ್ ಕುಲಗಳೊಡನೆ ಯುದ್ಧ ಮಾಡಿ ಅವರ ದೇಶವನ್ನು ಹಾಳು ಮಾಡಬೇಕಂದ ಆಲೋಚನೆಯನ್ನು ಬಿಟ್ಟುಬಿಡ್ತಾರೆ. ಅಯ್ಯೋ, ನಾವು ತಪ್ಪು ಮಾಡಿದ್ವಲ್ಲ, ರೂಬೇನ್ಯರು, ಗಾದ್ಯರು ಯೆಹೋವನೇ ದೇವರು ಎಂಬುದಕ್ಕೆ ಈ ವೇದಿಕೆಯೇ ಸಾಕ್ಷಿ ಎಂದು ಹೇಳಿ ಅದಕ್ಕೆ ಏದ್ ಎಂಬ ಹೆಸರನ್ನು ಅಲ್ಲಿ ಇಡ್ತಾರೆ. ಏದ್ ಅಂದರೆ ಸಾಕ್ಷಿ, ಸಾಕ್ಷಿಯ ವೇದಿಕೆ ಎಂಬುದಾಗಿ. 23ನೇ ಅಧ್ಯಾಯದ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡುವಾಗ, ಯೆಹೋಶುವನು ಈಗ ಭಾಳ ದಿನಗಳು ಹೀಗೆ ದಿನಗಳು ಗತಿಸಿದಾಗ ದೇವರು ಸುತ್ತಮುತ್ತಲಿನ ವೈರಿಗಳ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಮತ್ತು ಯೆಹೋಶುವನು ಈಗ ದಿನ ತುಂಬಿದ ಮುದುಕನಾಗಿ ಹಿರಿಯರನ್ನು, ಇಸ್ರಾಯೇಲರ ಹಿರಿಯರನ್ನು, ಪ್ರಭುಗಳು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು, ಇವರೆಲ್ಲರನ್ನು, ಇಸ್ರಾಯೇಲರನ್ನು ತನ್ನ ಬಳಿಗೆ ಬರಮಾಡ್ತಾನೆ. ಯಾಕಂದರೆ ಒಂದು ಮೆಸೇಜ್ ಕೊಡಬೇಕು, ಒಂದು ಸಂದೇಶ ಕೊಡಬೇಕು, ಕೊನೆ ಮಾತು ಆಡಬೇಕು, ಕೊನೆ ಸಂದೇಶವನ್ನು ಕೊಡಬೇಕು, ಕೊನೆ ಆಶೀರ್ವಾದವನ್ನು ಕೊಡಬೇಕಂತ ಹೇಳ್ಬಿಟ್ಟು ಯೆಹೋಶುವನು ಈಗ ಇಸ್ರಾಯೇಲರ ಎಲ್ಲರನ್ನೂ, ನಾಯಕರುಗಳನ್ನು ತನ್ನ ಹತ್ತಿರ ಕರಿತಾನೆ. ಕರೆದಾಗ ಅವನು ಹೇಳ್ತಾನೆ, ನಾನು ದಿನ ತುಂಬಿದ ಮುದುಕನಾಗಿದ್ದೇನೆ. ಈಗ ಯೆಹೋಶುವನ ಸಾಕ್ಷಿ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಕಾಲೇಬನು ತನ್ನ ಸಾಕ್ಷಿಯನ್ನು ಯೆಹೋಶುವನ ಮುಂದೆ ಕೊಟ್ಟನಲ್ಲ, ಈಗ ಯೆಹೋಶುವನು ತನ್ನ ಸಾಕ್ಷಿಯನ್ನು ಇಸ್ರಾಯೇಲರು ಮತ್ತು ಇಸ್ರಾಯೇಲರ ನಾಯಕರ ಮುಂದೆ ಆತನು ಹೇಳ್ತಾನೆ, ಯೆಹೋವನು ನಿಮಗೋಸ್ಕರವಾಗಿ ಈ ಜನಾಂಗಗಳಿಗೆಲ್ಲ ಮಾಡಿದ್ದೆಲ್ಲವನ್ನು ನೀವು ನೋಡಿದ್ದೀರಷ್ಟೇ. ಹೌದು, ನಿಮಗಾಗಿ ಯುದ್ಧ ಮಾಡಿದ್ದಾತನು ಯೆಹೋವನೇ. ಇವರು ನಮ್ಮ ಶಕ್ತಿಯಿಂದ ನಾವು ಗೆದ್ದೇವೆ, ನಮ್ಮ ಬಲದಿಂದ ನಾವು ಯುದ್ಧ ಮಾಡಿ ಗೆದ್ದೇವೆ ಅಂದ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಯೆಹೋಶುವನು ಏನು ಮಾಡ್ತಾನೆ, ಯುದ್ಧ ಮಾಡಿದ್ದು ನಿಮಗೋಸ್ಕರ, ನಿಮ್ಮ ಪರವಾಗಿ ದೇವರು. ಆದ ಕಾರಣ ದೇವರೇ ನಿಮಗೋಸ್ಕರವಾಗಿ ಸ್ವಾಸ್ಥ್ಯವಾಗಿ ಈ ದೇಶವನ್ನು ಕೊಟ್ಟಿದ್ದಾನೆ ಎಂಬುದನ್ನು ಯೆಹೋಶುವನು ನೆನಪಿಸ್ತಾನೆ. ಹಾಗಾದರೆ ಈಗ ದೇಶವನ್ನು ಇವರು ಸ್ವಾಧೀನ ಮಾಡಿಕೊಂಡಂಥ ಅಥವಾ ಸ್ವತಂತ್ರಿಸಿಕೊಂಡಂಥ ಇವರು ಏನು ಮಾಡಬೇಕಂದ್ರೆ, ಮೋಶೆಯ ಧರ್ಮಶಾಸ್ತ್ರೀಯ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ
ಕೈಕೊಳ್ಳಿರಿ. ಯೆಹೋಶುವ 23:6. ದೇವರ ವಾಕ್ಯ ಪ್ರಕಾರ ನಡ್ಕೊಳ್ರಿ. ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯಿರಿ. ಎಡಕ್ಕಾದರೂ ಬಲಕ್ಕಾದರೂ ಓರೆ ಆಗಬೇಡ್ರಿ. ದೇವರ ವಾಕ್ಯವನ್ನು ಸ್ಟ್ರಿಕ್ಟಾಗಿ ಖಡಾಖಂಡಿತವಾಗಿ ಅದನ್ನು ಪಾಲಿಸಿರಿ. ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡ್ರಿ. ಅಂದರೆ ಅವರ ವಿಚಾರಗಳು, ಕಲಾಚಾರಗಳು ದೇವರ ಕಲಾಚಾರಕ್ಕೆ, ದೇವರ ವಾಕ್ಯಕ್ಕೆ ತದ್ವಿರುದ್ಧವಾಗಿರುವುದರಿಂದ ಅವರ ದೇವತೆಗಳ ಹೆಸರು ಹೇಳಿ ಆರಾಧಿಸಲು, ಪ್ರಮಾಣ ಮಾಡಲೂಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಸೇವಿಸಲೂಬಾರದು. ಭಾಳ ಸ್ಪಷ್ಟವಾಗಿ ದೇವರು ನಿಜವಾಗಿ ನಿಮ್ಮನ್ನು ಸತ್ಯದೇವರು, ನಿತ್ಯ ಜೀವವೂ ಆಗಿರುವಾತನು, ಇರುವಾತನೇ ಆಗಿರುವಾತ ನಿಮ್ಮನ್ನು ಅದ್ಭುತಗಳಿಂದ, ಸೂಚಕ ಕಾರ್ಯಗಳಿಂದ ಬಿಡಿಸಿ ನಿಮಗೋಸ್ಕರವಾಗಿ ಒಂದು ದೇಶವನ್ನು ಕೊಟ್ಟಿರೋದರಿಂದ ನೀವು ಯೆಹೋವನನ್ನೇ ಹೊಂದಿಕೊಂಡಿರ್ರಿ, ಆತನನ್ನೇ ಹಿಂಬಾಲಿಸಿರಿ, ಆತನನ್ನೇ ಅನುಸರಿಸಿರಿ. ಯಾಕಂತ ಹೇಳಿದರೆ ಆತನು ವೈರಿಗಳನ್ನು ನಿಮ್ಮ ಮುಂದೆ ಓಡಿಸಿಬಿಟ್ನಲ್ಲ. ಈವರೆಗೆ ಒಬ್ಬನು ಕೂಡ ನಿಮ್ಮ ಮುಂದೆ ನಿಲ್ಲಲಿಲ್ಲ. ಹೌದು, ಯಾರೂ ನಿನ್ನ ಮುಂದೆ ನಿಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ಯೆಹೋಶುವನಿಗೆ ಮೋಶೆ ಒಂದು ಮಾತು ಪ್ರಾರಂಭದಲ್ಲಿ ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ಪ್ರಿಯರೇ ನಿಮಗೋಸ್ಕರವಾಗಿ ಓದ್ತೇನೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿದೆ. ಮೋಶೆ ಯೆಹೋಶುವನಿಗೆ ಹೇಳುವಂಥದ್ದು ಮತ್ತು ದೇವರು ತಾನೇ ಯೆಹೋಶುವನಿಗೆ ಹೇಳುವಂಥ ಮಾತು ಅದೇನೆಂದರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ ಯೆಹೋಶುವ 1:5 ದೇವರು ಯೆಹೋಶುವನಿಗೆ ಹೇಳಿದ್ದು. ಮೋಶೆಗೂ ಆ ರೀತಿಯಾಗಿ ಹೇಳಿದ್ದಾದರೆ ಈಗ ದೇವರು ಯೆಹೋಶುವನಿಗೆ ಪ್ರಾರಂಭದಲ್ಲಿ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಕೊನೆಯಲ್ಲಿ ತನ್ನ ಜೀವಮಾನದ ಅಂತ್ಯದಲ್ಲಿ ಯೆಹೋಶುವನ ಅದೇ ಮಾತನ್ನು ಇಸ್ರಾಯೇಲರಿಗೆ ಏನು ಹೇಳ್ತಾನೆ, ನಿಮ್ಮ ಮುಂದೆ ಈವರೆಗೆ ಒಬ್ಬನೂ ನಿಲ್ಲಲಿಲ್ಲವಲ್ಲ ಎಂಬುದಾಗಿ ಹೇಳಿ, ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ಅಂತ ಹೇಳಿಬಿಟ್ಟು ಒಂದು ವಿಚಿತ್ರ ಮಾತು ಹೇಳ್ತಾನೆ ರೀ. ಅದನ್ನು ನಾವು ನೋಡಿಕೊಳ್ಳೋಣ. ಏನದು? ಯೆಹೋಶುವ 23ನೇ ಅಧ್ಯಾಯ 10ನೇ ವಚನದಲ್ಲಿ, ನಿಮ್ಮಲ್ಲಿ ಅಂದರೆ ಇಸ್ರಾಯೇಲರಲ್ಲಿ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಈಗ ಯೆಹೋಶುವನು ಈ 9 ಗೋತ್ರದವರಿಗೆ ಕೊಡುವಂಥ ತನ್ನ ಅಂತಿಮ ಸಂದೇಶದಲ್ಲಿ ಈ ಒಂದು ಸಂದೇಶವನ್ನು ಆ 2 ಗೋತ್ರದವರು ಮಿಸ್ ಮಾಡ್ಕೊಂಡ್ಬಿಟ್ರು. ಯಾಕಂದರೆ ಆಗ್ತಾನೆ ಅವರು ಇಸ್ರಾಯೇಲರಿಗೆ ಬಾಯಿ ಹೇಳಿಬಿಟ್ಟು ಅವರು ಶಿಲೋವಿನಲ್ಲಿ ಇಂದ ಇಸ್ರಾಯೇಲನ್ನು ಬಿಟ್ಟು ಅವರು ತಮ್ಮ ಸ್ವದೇಶಕ್ಕೆ ಮೋಶೆಗಾಗಲೇ ಅವ್ರಿಗೆ ಕೊಟ್ಟಂಥ ಸ್ಥಳಕ್ಕೆ 2 ಕುಲದವರು ಈಗ ಹೋಗಿದ್ದಾರೆ. ಆದರೆ ಈ 9 ಕುಲದವರಿಗೆ ಯೆಹೋಶುವನು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನು. ಯಾಕೆ ಅಂಥ ಶಕ್ತಿ ಯಾಕೆ ಬಂತು ಇವರಿಗೆ? ಯಾಕಂದರೆ ಯೆಹೋವನು ನಿಮಗೋಸ್ಕರವಾಗಿ ಯುದ್ಧ ಮಾಡಿದ್ದರಿಂದ. ದೇವರು ಯುದ್ಧ ಮಾಡಿದರೆ ಒಬ್ಬ ವಿಶ್ವಾಸಿಯ ಒಂದು ಶಕ್ತಿ 1000 ಅವಿಶ್ವಾಸಿಯ ಶಕ್ತಿಯಷ್ಟು ಮಹತ್ತಾದದ್ದು. ಒಬ್ಬ ವಿಶ್ವಾಸಿಯ ಶಕ್ತಿ 1000 ಅವಿಶ್ವಾಸಿಯ ಶಕ್ತಿಯಷ್ಟು ಸಮಾನವಾದದ್ದು ದೇವರ ಸನ್ನಿಧಾನವನ್ನು ಕೊಡುವಾಗ. ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹುಜಾಗ್ರತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ಆ ರೀತಿಯಾಗಿ ಹೇಳ್ಬಿಟ್ಟು ಈಗ ವಾರ್ನಿಂಗ್ ಕೊಡ್ತಾನೆ ರೀ, ಎಚ್ಚರಿಕೆ ಕೊಡ್ತಾನೆ, ಭಾಳ ಸ್ಟ್ರಾಂಗ್ ವಾರ್ನಿಂಗ್. ಏನು ಅದು? ಒಂದು ವೇಳೆ ನಿಮ್ಮ ದೇವರಾದ ಯೆಹೋವನ ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. ಯಾವಾಗ? ಒಂದು ವೇಳೆ ನೀವು ದೇವರಿಗೆ ವಿಮುಖರಾದರೆ ದೇವರು ನಿಮ್ಮನ್ನು ಎದುರಿಸ್ತಾನೆ.
ಆ ವೈರಿಗಳೇ ನಿಮಗೆ ಉರುಳು ಬೋನು ಆಗಿಬಿಡ್ತಾರೆ. ದೇವರಿಗೆ ಯಾವಾಗ ವಿರುದ್ಧವಾಗ್ತೀವೋ ನಮ್ಮ ವೈರಿಗಳು ನಮಗೆ ವಿರುದ್ಧವಾಗ್ತಾರೆ. ಮತ್ತು ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ನೀವು ಇಲ್ಲದಂತಾಗುವಿರಿ. ಈಗ ದೇಶ ಕೊಟ್ಬಿಟ್ರು ದೇವರು, ದೇಶ ಪಡ್ಕೊಂಡು ಇನ್ನು ಕೆಲವು ದಿನ ಆಗಿದೆ, ಆವಾಗಲೇ ಇಂಥ ಒಂದು ಸಂದೇಶ ಕೊಡ್ತಾ ಇದ್ದಾನ್ರಿ. ಈ ದೇಶದಲ್ಲಿ ನೀವು ಇರೋದಿಲ್ಲ. ಕೆಲವು ದಿನಗಳ ಹಿಂದೆ ನೀವು ಪಡ್ಕೊಂಡಂಥ ಈ ದೇಶದಲ್ಲಿ ದೇವರು ಇಲ್ಲದಂತೆ ಮಾಡ್ತಾನೆ, ನೀವು ದೇವರನ್ನ ಬಿಟ್ಟರೆ. ಈಗ ಎಲ್ಲ ನಿಮ್ಗೆ ಸಿಕ್ಕಿರೋದು ದೇವ್ರನ್ನ ಇಟ್ಕೊಂಡಿದ್ರಿಂದ ನಿಮ್ಗೆ ಇದು ಸಿಕ್ಕಿದೆ. ದೇವ್ರನ್ನ ಬಿಟ್ಟರೆ ದೇವ್ರು ಕೊಟ್ಟದ್ದು ನಿಮ್ಮ ಕೈ ಬಿಟ್ಟು ಹೋಗುತ್ತೆ ಎಂಬಂಥ ರೀತಿಯಲ್ಲಿ ಯೆಹೋಶುವನು ಹೇಳಿಬಿಟ್ಟು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ ಒಂದು ವ್ಯರ್ಥವಾಗಲಿಲ್ಲ. ದೇವರ ಆಶೀರ್ವಾದ ನೆರವೇರ್ತದೆ, ವ್ಯರ್ಥ ಅಲ್ಲ. ಎಲ್ಲವೂ ತಪ್ಪದೆ ನೆರವೇರಿದೆಂಬುದು ನಿಮಗೆ ಮಂದಟ್ಟವಾಯಿತಲ್ಲ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ಈಗ ನಿಮಗೆ ಎಲ್ಲ ಥರದ ಮೇಲನ್ನು ಅನುಗ್ರಹಿಸಿದಂತೆ ಕೇಡನ್ನು ಕೂಡ ಅನುಗ್ರಹಿಸಿಬಿಡ್ತಾನೆ. ಯಾವಾಗ ನೀವು ನಿಮ್ಮ ದೇವರಾದ ಯೆಹೋವನಿಗೆ ದೇವರಿಗೆ ವಿಮುಖರಾಗಿದ್ದರೆ, ಉಳಿದ ಜನರಂತೆ ನೀವು ಜನಾಂಗಗಳೊಡನೆ ನೀವು ಮಿಶ್ರವಾದರೆ ಎಂಬಂಥ ಒಂದು ವಾರ್ನಿಂಗ್ ಕೊಡ್ತಾನೆ ರೀ. ಆದ ಕಾರಣ ನೀವು ಈ ದೇಶದಲ್ಲಿರಬೇಕಾದರೆ ದೇಶ ಕೊಟ್ಟ ದೇವರನ್ನು ನೀವು ಅನುಸರಿಸ್ರಿ. ಈ ದೇಶದಿಂದ ಗಡೀಪಾರಾಗಬೇಕಾದ್ರೆ ದೇಶ ಕೊಟ್ಟ ದೇವರನ್ನು ಬಿಟ್ಬಿಟ್ರಿ. ಆಗ ಏನಾಗ್ತದೆ, ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದು ಹಾಕಲ್ಪಟ್ಟು ಬೇಗನೆ ನಾಶವಾಗ್ತೀರಿ. ಎಂಥ ಒಂದು ವಾರ್ನಿಂಗ್, ಎಂಥ ಒಂದು ಎಚ್ಚರಿಕೆ. ಯೆಹೋಶುವನು ಮುಪ್ಪಿನ ಪ್ರಾಯದಲ್ಲಿ ಇನ್ನೇನು ಮುದುಕನಾಗಿ ಕೊನೆಯ ಸಂದೇಶವನ್ನು ಇಸ್ರಾಯೇಲರಿಗೆ ಕೊಡುವಾಗ ಈ ಒಂದು ಮಾತನ್ನು ಹೇಳ್ತಾನೆ. ಆಶ್ಚರ್ಯ. ಉತ್ತೇಜನ ಕೊಡ್ತಾನೆ, ವಾರ್ನಿಂಗು ಕೊಡ್ತಾನೆ. ಯೆಹೋಶುವನ ಗ್ರಂಥ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ನಾವು ಕೂಡ ಈ ಅಧ್ಯಾಯದಿಂದ ಎಚ್ಚರಿಕೆಯನ್ನು ತಕ್ಕೊಂಡು ನಾವು ಕೂಡ ದೇವರನ್ನು ಹೊಂದಿಕೊಂಡವರಾಗಿ ಒಬ್ಬರು 1000 ಜನಕ್ಕೆ ನಾವು ಸಮಾನರಾಗುವಂಥ ಒಂದು ಜೀವನವನ್ನು ಮಾಡುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. And it came to pass, a long time after that, the Lord had given rest unto Israel from all their enemies round about, that Joshua waxed old and stricken in age. And Joshua called for all Israel, and for their elders, and for their heads, and for their judges, and for their officers, and said unto them, I am old and stricken in age. And ye have seen all that the Lord your God hath done unto all these nations because of you, for the Lord your God is he that hath fought for you. Behold, I have divided unto you by lot these nations that remain, to be an inheritance for your tribes from Jordan, with all the nations that I have cut off, even unto the great sea westward. And the Lord your God, he shall expel them from before you, and drive them from out of your sight, and ye shall possess their land, as the Lord your God hath promised you. Be ye therefore very courageous to keep and to do all that is written in the book of the law of Moses, that ye turn not aside therefrom to the right hand or to the left, that ye come not among these nations, these that remain among you, neither make mention of the name of their gods, nor cause to swear by them, neither serve them, nor bow yourselves unto them, but cleave unto the Lord your God, as ye have done unto this day. For the Lord hath driven out from before you great nations and strong. But as for you, no man hath been able to stand before you unto this day. 1 man of you shall chase 1,000, for the Lord your God, he it is that fighteth for you, as he hath promised you. Take good heed therefore unto yourselves,
that ye love the Lord your God. Else if ye do in any wise go back and cleave unto the remnant of these nations, even these that remain among you, and shall make marriages with them, and go in unto them, and they to you, know for a certainty that the Lord your God will no more drive out any of these nations from before you, but they shall be snares and traps unto you, and scourges in your sides, and thorns in your eyes, until ye perish from off this good land which the Lord your God hath given you. And behold, this day I am going the way of all the earth, and ye know in all your hearts and in all your souls that not one thing hath failed of all the good things which the Lord your God spake concerning you. All are come to pass unto you, and not one thing hath failed thereof. Therefore it shall come to pass that as all good things are come upon you, which the Lord your God promised you, so shall the Lord bring upon you all evil things, until he have destroyed you from off this good land which the Lord your God hath given you. When ye have transgressed the covenant of the Lord your God, which he commanded you, and have gone and served other gods, and bowed yourselves to them, then shall the anger of the Lord be kindled against you, and ye shall perish quickly from off the good land which he hath given unto you.